ಮಾತನಾಡಿದ್ದಾರೆ. ಯಾವ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರೈಲ್ವೆ ಮಂತ್ರಿಗಳಾಗಿದ್ದಾಗ ಈ ಭಾಗಕ್ಕೆ ಅನೇಕ ರೈಲ್ವೆ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಯ ಎಲ್ಲ ಕೆಲಸಗಳನ್ನ ತಂದಿದ್ರು. ಅದನ್ನ ಹಿಂದೆ ಇರ್ತಕ್ಕಂಥ ಬಿಜೆಪಿ ಸರ್ಕಾರದವರು ಉಳಿಸಿಕೊಳ್ಳೋಕ್ಕಾಗಿಲ್ಲ. ಅದಕ್ಕಾಗಿ ಅವರು ಅದ್ರ ಬಗ್ಗೆ ಕಳಕಳಿ ಕಾಳಜಿಯಿಂದ ಮಾತನಾಡಿರ್ತಕ್ಕಂಥದ್ದು. ಮತ್ತು ಇನ್ನು ಹೆಚ್ಚಿನ ರೀತಿಯಿಂದ ಚಂದ್ರಪ್ರಕಾಶ್ ಪಾಟೀಲ್, ಪ್ರಿಯಾಂಕಾ ಖರ್ಗೆಜಿಯವರು ಕಾರ್ಯಕ್ರಮ ಬರಬೇಕಾಗಿ ಬೇರೆ ಕಾರಣಾಂತರಗಳಿಂದ ಎಐಸಿಸಿ ಸದಸ್ಯರು ಬೆಂಗಳೂರಿನಲ್ಲಿ ಸಭೆ ಇಟ್ಟ ಕಾರಣ ಡಾಕ್ಟರ್ ಅಜಯ್ ಸಿಂಗ್ ಅವರು ಎಂಎಫ್ ಬೇರೆ ಕಾರಣಗಳಿಂದ ಬಂದಿಲ್ಲ. ಒಟ್ಟಾರೆ ತಾವೆಲ್ಲ ಆಶೀರ್ವಾದ ಮಾಡಿ ಮೊದಲನೇ ಸಲ ಏನು ನಮಗೆ ಹೋಗ್ತಿಲ್ಲ ನಮ್ಮ ನಾಯಕರ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಶುರುವಾಗಿತ್ತು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನನಗೆ ಎಷ್ಟು ಮತಗಳನ್ನು ಹಾಕಿ ನಾವು ಮಾಡಿಸಿ ತಂದಿದ್ವಿ. ಕೆಲವು ಕಾರಣಾಂತರಗಳಿಂದ ನಮಗೆ ಹೆಚ್ಚಿನ ಲೀಡ್ ಬರಲಿಲ್ಲ, ನಮಗೆ ಹಿನ್ನಡೆ ಆಯಿತು. ನಮ್ಮ ಪಂಚ ಗ್ಯಾರಂಟಿಗಳ ಕೆಲಸಗಳೆಲ್ಲ ಸಾಕಷ್ಟು ನಮಗೆ ಈ ಭಾಗದ ಜನ ನಮ್ಮನ್ನು ಎತ್ತಿ ಹಿಡಿತಾರೆ ಅಂತ ಹೇಳಿ ಇವತ್ತು ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ 371 ಕಲಂ ತಿದ್ದುಪಡಿ ಸನ್ಮಾನ್ಯ ದಿವಂಗತ ಧರ್ಮ್ ಸಿಂಗ್ ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ತಂದಿದ್ದಕ್ಕಂಥ ಫಲವಾಗಿ ಬಹಳಷ್ಟು ಇವತ್ತು ಹೈದರಾಬಾದ್ ಕರ್ನಾಟಕ 5 ಸೀಟುಗಳು ಇವತ್ತಿನ ಪತ್ರ ಆರಿಸಿ ಬಂದಿವೆ. ಯಾವ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಆಗಿಲ್ಲ, ಬೆಳಗಾವಿ ಭಾಗದಲ್ಲಿ ಕೂಡ ಆಗಿಲ್ಲ. ಹೈದರಾಬಾದ್ ಕರ್ನಾಟಕದ ಜನ ಸನ್ಮಾನ್ಯ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ತಲೆ ವಿರುದ್ಧ ಎತ್ತಿ ತಿರುಗಾಡ್ತಕ್ಕಂಥ ರೀತಿಯಲ್ಲಿ ಎಐಸಿಸಿಯಲ್ಲಿ ಅವರ ಶಕ್ತಿ ಪ್ರದರ್ಶನ ಆಗಿದೆ. ನಮ್ಮ ದಕ್ಷಿಣ ಮಧ್ಯ ಕ್ಷೇತ್ರದಲ್ಲಿ ನಾವು ಸ್ವಲ್ಪ ಕಮ್ಮಿ ಆಗಿದೆ ಅಂತಂದ್ರೆ ನಾವು ಹಾಕಬೇಕಾಗಿತ್ತು. ಇನ್ನು ಹೆಚ್ಚಿನ ಆಶೀರ್ವಾದ ಸ್ವಲ್ಪ ತಪ್ಪಾಗಿದೆ, ಕ್ರಮ ಮಾಡಿಸಬೇಕು. ಯಾಕಂದ್ರೆ ಕೆಲವು ಕಾರಣಾಂತರಗಳಿಂದ ನಮ್ಮ ಭಾಗದಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ. ಬೇರೆ ಕಡೆಯಿಂದ ಕೂಡ ಇವತ್ತು ನಮಗೆ ಒಟ್ಟಾರೆ ನಮ್ಮ ಪಕ್ಷದ ಅಭ್ಯರ್ಥಿ ಆರಿಸಿ ಬಂದಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಬಹುಶಃ ಹಿಂದೆ ಯಾವತ್ತೂ ಕೂಡ ಇದು ನಡೆದಿಲ್ಲ. ರಾಧಾಕೃಷ್ಣನ್ ಅವರು ಈ ಕಾರ್ಯಕ್ರಮ ಮಾಡಿಕೊಂಡು ಬಂದಿಲ್ಲ. ಈಗ ರಾಧಾಕೃಷ್ಣನ್ ಅವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ. ಯಾಕಂದ್ರೆ ಖರ್ಗೆ ಸಾಹೇಬರು ಪ್ರತಿನಿಧಿತ್ವ ಮಾಡುವಂಥ ಈ ಲೋಕಸಭಾ ಕ್ಷೇತ್ರದಲ್ಲಿ ಆ ಜವಾಬ್ದಾರಿಯನ್ನು ರಾಧಾಕೃಷ್ಣನ್ ಅವರು ಹೊಂದಿದ್ದಾರೆ. ಏನು ಖರ್ಗೆ ಸಾಹೇಬರು ಒಂದು ಕಲಬುರಗಿ ಜಿಲ್ಲೆಯ ಚಿತ್ರವನ್ನು ಬದಲಾವಣೆ ಮಾಡಿ ಬಹಳ ದೂರದೃಷ್ಟಿ ಇಟ್ಟುಕೊಂಡು ಈ ಕಲಬುರಗಿಗೆ ಒಂದು ಉನ್ನತ ಸ್ಥಾನವನ್ನು ನೀಡಿ ಇಡೀ ಕಲಬುರಗಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವರೇನು ಕನಸು ಕಂಡಿದ್ರು, ಆ ಕನಸನ್ನು ನನಸು ಮಾಡೋದಕ್ಕೆ ಇವತ್ತು ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಇವತ್ತು ಕಲಬುರಗಿ, ಬೀದರ್, ರಾಯಚೂರು, ಬಳ್ಳಾರಿ ಈ ಭಾಗಕ್ಕೆ 371 ಕಲಮು ಜಾರಿ ಮಾಡಿಸಿ ಸಾವಿರಾರು ಯುವಕರಿಗೆ ವಿದ್ಯೆ ಮತ್ತು ಕೆಲಸವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವೆಲ್ಲರೂ ಅದನ್ನು ನೆನಪಿಟ್ಟುಕೊಂಡು ಅವರಿಗೆ ಸಹಕಾರ ಮಾಡೋಣ. ಕೆಲಸಗಳು ಭಾಳ ಇದ್ದಾವೆ, ದಯಮಾಡಿ ಯಾರು ತಪ್ಪಿಕೊಳ್ಳಬಾರದು. ಒಬ್ಬ ಪಂಚಾಯತ್ ಮೆಂಬರ್ ಮಾಡೋ ಕೆಲಸವನ್ನು ಎಂಪಿನೇ ಮಾಡಬೇಕು ಅಂತ ಹೇಳಿ ಭಾಳ ಜನ ಅಪೇಕ್ಷೆ ಮಾಡ್ತಾರೆ. ಒಬ್ಬ ಮುನ್ಸಿಪಾಲಿಟಿ ಮೆಂಬರ್ ಮಾಡುವಂಥ ಕೆಲಸ MLA ಮಾಡಬೇಕು ಅಂತ ಹೇಳಿ ಭಾಳ ಜನ ಅಪೇಕ್ಷೆ ಮಾಡ್ತಾರೆ. ನಾವು ಮಾಡಬಾರ್ದು ಅಂತಲ್ಲ, ಆದರೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ಕಾಮಗಾರಿಗಳನ್ನು ಹಂಚ್ಕೊಂಡಿದ್ದೀವಿ, ಕೆಲಸವನ್ನು ಹಂಚ್ಕೊಂಡಿದ್ದೀವಿ. ಪಾರ್ಲಿಮೆಂಟ್ ಸದಸ್ಯರು ಏನು ಮಾಡಬೇಕು, ಶಾಸಕರು ಏನು ಮಾಡಬೇಕು, ಜಿಲ್ಲಾ ಪಂಚಾಯತಿ ಸದಸ್ಯರು ಏನು ಮಾಡಬೇಕು, ಗ್ರಾಮ ಪಂಚಾಯತಿ ಸದಸ್ಯರು ಏನು ಮಾಡಬೇಕು, ಆ ಜವಾಬ್ದಾರಿಗಳನ್ನು ನಾವು ಹಂಚ್ಕೊಂಡಿದ್ದೀವಿ. ಹಾಗಾಗಿ ಅವರಿಗೆ ನಾವು ಕೆಲಸ ಹೇಳುವಾಗ ಅವರ ಕಾರ್ಯವ್ಯಾಪ್ತಿಗೆ ಬರುತ್ತೋ ಇಲ್ಲೋ ಅದು ಅವ್ರ ಕಡೆಯಿಂದ ಸಾಧ್ಯ ಆದರೆ ಬೇರೆ ಯಾರ ಕಡೆಯಿಂದ ಮಾಡಬೇಕು, ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಅವರಿಗೆ ನಾವು ಅವಕಾಶ ಮಾಡಿಕೊಡೋಣ. ಯಾಕಂದರೆ ಹಿಂದೆ ಅನೇಕ ಸಲ ನೋಡಿದ್ದೇನೆ, ಸಾಕಷ್ಟು ಜನರಿಗೆ ಅವರು ಸಾಕಷ್ಟು ಜನರಿಗೆ ಅವರೇ ಮಾಡಿದ್ದಾರೆ. ಸಾಕಷ್ಟು MLA ಟಿಕೆಟ್ ಕೊಟ್ಟಿದ್ದಾರೆ, MLA ಮಾಡಿದ್ದಾರೆ, MLCಗಳು ಮಾಡಿದ್ದಾರೆ.
ಮೇಲೆ ಬರ್ತಿರಲಿಲ್ಲ ಅಂತ ಒಬ್ಬ ನಾಯಕರು. ಸುಮಾರು 2000 ಇಸ್ವಿಯಲ್ಲಿ ನಮ್ಮ ಮಾಳಗಿ ಜಿಲ್ಲಾ ಪಂಚಾಯತ್ ಕೂಡ ಅಭಿನಂದನೆ ಹೇಳಬೇಕಾಗ್ತದೆ. ಯಾಕಂದ್ರೆ ತಾವು ಎಲ್ಲರೂ ಕೂಡಿ ಮೊನ್ನೆ ನಡೆದಂಥ MP ಎಲೆಕ್ಷನ್ ಆಗಲಿ MLC ಎಲೆಕ್ಷನ್ ಆಗಲಿ ತಾವು ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ನೀವೇ ಒಂದು ಅಭ್ಯರ್ಥಿಯಾಗಿ ನಿಂತು ಇಷ್ಟೆಲ್ಲ ಸೇವೆ ಸಲ್ಲಿಸಿದ್ರು ಅಂತ ಹೇಳಿ ಮಾನ್ಯ ರಾಧಾಕೃಷ್ಣ ಸಾಹೇಬರು MP ಆದರು, ನಾನು MLC ಆದ. ಇವತ್ತು ನಾನು ನಿಂತು ಮಾತಾಡ್ತಾ ಇದ್ದೀನಿ ಅಂದ್ರೆ ತಮ್ಮೆಲ್ಲ ಆಶೀರ್ವಾದ ನಿಂತು ನಾನು ನಿಂತು ಮಾತಾಡ್ತೇನೆ. ಯಾಕಂದ್ರೆ ತಮಗೆಲ್ಲ ಗೊತ್ತು ಇದು ಎಷ್ಟು ಕಷ್ಟದ ಕೆಲಸ ಇತ್ತು, ಎಷ್ಟೆಷ್ಟೋ ಘಟನೆಗಳು MP ಎಲೆಕ್ಷನ್ನಲ್ಲಿ ಎಷ್ಟೆಷ್ಟೋ ಆಯಿತು. ಆದರೂ ತಾವೆಲ್ಲ ಒಂದಾಗಿ ಮನೆ ಮನೆ ತಿರುಗಾಡಿ ಮನೆ ಮನೆಗೆ ಹೋಗಿ ಎಲ್ಲ ಕಡೆ ಸಂಪರ್ಕ ಮಾಡಿ ತಾವೆಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಿದ್ರು ಅಂತ ಹೇಳಿ ಇವತ್ತು ನಾವು MP ಆಗಿ MLC ಸೀಟಲ್ಲಿ ಗೆದ್ದಿದ್ದೀವಿ. ಇದಕ್ಕೆಲ್ಲ ಯಾಕಂದ್ರೆ ಎಲ್ಲರಿಗೂ ಗೊತ್ತಿತ್ತು ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರು ಸರಳ ಸಭ್ಯತೆ ಸೌಮ್ಯ ಎಲ್ಲರ ಜೊತೆ. ಯಾಕಂದ್ರೆ ಯಾರಾದರೂ ಏನಾದರೂ ಸಾಧಿಸಬೇಕಾದ್ರೆ ಒಂದು ರೀತಿ ನಮಗೆಲ್ಲ ಗೊತ್ತಿದ್ದಂಗೆ ರಾಧಾಕೃಷ್ಣ ಸಾಹೇಬರು ಸುಮಾರು 30-35 ವರ್ಷದಿಂದ ಬಂದಂಥ ಎಲ್ಲ ಜನರಿಗೆ ನಾನು MLC ಕೂತಂಥ ಎಲ್ಲರೂ MLA ಮಿನಿಸ್ಟರ್ ಇದ್ದಾರೆ, ಅವ್ರಿಗಿಂತ ಹೆಚ್ಚಿನ ಜನ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. 35-40 ವರ್ಷಗಳು ಯಾರೇ ಬರಲಿ ಎಲ್ಲರ ಜೊತೆ ಸಮಾಧಾನ ಮಾತಾಡೋದು, ಯಾರು ಎಷ್ಟೇ ಕೆಲಸ ಸೇವಿಸಬೇಕು, ಬೇಕಾದರೆ ಬಡವರಿಗೆ ಗರೀಬರಿಗೆ ಎಷ್ಟೋ ಸೇವೆ ಮಾಡಿದಾರ, ಹಣ ಕೊಟ್ಟಿದ್ದಾರ. ಆ ಮಾಡಿದ ಪುಣ್ಯ ಇವತ್ತ ರಾಧಾಕೃಷ್ಣ ಸಾಹೇಬರು. ಅದಕ್ಕಾಗಿ ತಾವು ನೋಡ್ತಾ ಇದ್ದೀರಿ ಇದಕ್ಕೆಲ್ಲ ನಾನಾಗಲಿ MP ಸಾಹೇಬರಾಗಲಿ ಕುಂತಂಥ ಎಲ್ಲ MLA MLC ಅವರು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಭಾರತ ದೇಶದಲ್ಲಿ ಕಲ್ಯಾಣ ಕರ್ನಾಟಕದ ಮೇಲೆ ಕೈಗಿಟ್ಟಿದ್ದಾರೆ ಎಲ್ಲರೂ. ಏನಪ್ಪ ಗೆದ್ದಿದೆ 9 ಸೀಟ್ ಕರ್ನಾಟಕದಲ್ಲಿ, ಅದರಲ್ಲಿ 5 ಕಲ್ಯಾಣ ಕರ್ನಾಟಕ MLAಗಳು MP ಸ್ವೀಪ್ ಮಾಡಿದರು ಎಲ್ಲರೂ ಕೂಡಿ. ಇಲ್ಲದ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ 5 MP, 9ರಲ್ಲಿ 5 ಕಲ್ಯಾಣ ಕರ್ನಾಟಕದಲ್ಲೇ ಸ್ವೀಪ್ ಮಾಡಿದರು. ಇದಕ್ಕೆಲ್ಲ ಮೇನ್ ಕಾರಣ ಯಾರು? ಧೀಮಂತ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಕೊಡುಗೆ ಏನಿದೆ, ಆ ಕೊಡುಗೆ ಇವತ್ತು ಫಲದಿಂದ ನಾವೆಲ್ಲ ಗೆಲ್ತಾ ಇದ್ದೀವಿ. ಯಾಕಂತ ನೋಡ್ತಾ ಇದ್ದೀವಿ ಇವತ್ತು ಸುಮಾರು ವರ್ಷ 5,000 ಕೋಟಿ ಹಣವನ್ನು ನಮ್ಮ KKDP ಮಂಜೂರು ಮಾಡಿದ್ದಾರೆ. ಅಂದರೆ ಸಾಕಷ್ಟು ಡೆವಲಪ್ಮೆಂಟ್ ಆಗಬೇಕು. ಇನ್ನೂರ ಇದೇ ತಾವು ಇಲ್ಲೇ ಇದಕ್ಕೆ ಹೋಗ್ರಿ, ನಮ್ಮ ಬಿಜಾಪುರಕ್ಕೆ ಹೋಗ್ರಿ, ಇಲ್ಲೇ ಸಿಂಗಿಗೆ ಹೋಗ್ರಿ, ಅಲ್ಲಿ ಸಿಂಗಿಯಲ್ಲಿ ಏನೂ ಡೆವಲಪ್ಮೆಂಟ್ ಇಲ್ಲ. ಇದೇ ಯಾಕೆ ಕಲ್ಯಾಣ ಕರ್ನಾಟಕದಲ್ಲಿ ಮೂಲ ಸೌಕರ್ಯ ಎಲ್ಲ ಕಡೆ ಹೋಗ್ರಿ, ನಿನ್ನ ನಾವು ಎಲ್ಲಿ ಹೋಗಿದ್ವಿ ಅಲ್ಲಿ ಚೆನ್ನಾಗಿರೋ ರೋಡು, ಈ ಎಲ್ಲೇ ಎಲ್ಲೂ ಮೂಲ ಸೌಕರ್ಯಗಳನ್ನು ಇಷ್ಟು ಚೆನ್ನಾಗಿ. ಯಾಕಂದ್ರೆ ಸುಮಾರು 10 ವರ್ಷದಿಂದ ನಮ್ಮ ಸ್ತ್ರೀ ಸೇವೆಗಳಿಗೆ ಆಗಿ ಸಲುವಾಗಿ ಇದಕ್ಕೆಲ್ಲ ನಾವು ಇಷ್ಟು ಡೆವಲಪ್ ಆಗಬೇಕು, ನಾವೆಲ್ಲ ಇಂಥ ಸ್ಥಾನಕ್ಕೆ ಮುಟ್ಟಬೇಕು. ಎಷ್ಟೋ ಬಡ ಜನರಿಗೆ ಇವತ್ತು ಒಂದು ರೈತರ ಮಗ MBBS ಪಾಸ್ ಆಗ್ತಾ ಇದ್ದಾನೆ. ಯಾಕಂದ್ರೆ ಮುಂಚೆ ನಾವು ಓದುವಾಗ ಯಾರು ದುಡ್ಡು ಇರ್ತದ, ಯಾರು ಚೆನ್ನಾಗಿರ್ತದ ಅವ್ರು ಮಾತ್ರ MBBS ಮಾಡಬೇಕಾಗ್ತಾ ಇತ್ತು. ಇವಾಗ ನಾವು ನೋಡ್ತಾ ಇದ್ರಿ ಇವಾಗ ಬಡ ಕುಟುಂಬದಿಂದ ದೀನ ದಲಿತರ ಮಗ, ರೈತರ ಮಗ ಎಲ್ಲರೂ MBBS, IPS, IS ತಮ್ಗೆ ಏನೇನು ಆಸೆ ಇದೆ. ಮತ್ತು ಈಗೆಲ್ಲ ನಮಗೆಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಸಲುವಾಗಿ ಈಗ ಮುಂದಿನಂತ ನಮ್ಮ ಮಕ್ಕಳಿಗೂ ರೋಗದ ಸಲುವಾಗಿ ನಮ್ಮ ಸಲ ಕಡಿಮೆ ಇದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡಿ ಇಡೀ ಕಲ್ಯಾಣ ಕರ್ನಾಟಕ ಮುಂದೆ ಬರಬೇಕು, ಏನಾದರೂ ನಾವು ಸಾಧಿಸಬೇಕಂದ್ರೆ ನಾವು ಸಾಯೋವರೆಗೆ ನಾವು ಧೀಮಂತ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನೆನೆಸಬೇಕು. ಅವರು ಮುಂದೆ ದೂರದೃಷ್ಟಿ ಇಟ್ಕೊಂಡು ಅವರು ಇಷ್ಟೆಲ್ಲ ಮಾಡಿದ್ದಾರೆ. ಅದರ ಪ್ರಕಾರ ಶರಣಪ್ರಕಾಶ್ ಪಾಟೀಲ್ ಆಗಲಿ, ನಮ್ಮ ಪ್ರಿಯಾಂಕ್ ಸಾಹೇಬರಾಗಲಿ, BR ಪಾಟೀಲ್ ಸಾಹೇಬರಾಗಲಿ, ಯಾರು ಕುರಿತಂಥ ಎಲ್ಲ MLA MLCಗಳು ಎಲ್ಲರೂ ಕಪ್ಪು ಚುಕ್ಕಿ ಇದೆ. ಎಲ್ಲರೂ ನಾವು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೇವೆ. ಹಾಗಾಗಿ ಇಡೀ ಕಲ್ಯಾಣ ಕರ್ನಾಟಕದ ಕ್ರೀಡಾಪಟು ನಿನ್ನೊಂದಿಗೆ ಎಷ್ಟು ಡೆವಲಪ್ಮೆಂಟ್ ನಮ್ಮದು ಹಳ್ಳಂದೋರಿ ಮತ್ತು ಗುಲ್ಬರ್ಗಾ ತಗೊಳ್ಳಿ ಎಲ್ಲ ಕಡೆ ಡೆವಲಪ್ಮೆಂಟ್ ರಾಜಕುಮಾರ್ ರೆಡ್ಡಿ ಅವರೇ, ಎಲ್ಲ ಕೃಷ್ಣರಾಜ ಮುಖ್ಯದಾರ ಅವರೇ, ಮತ್ತು ಮಾತನಾಡಾದಂಥ ಸ್ಪರ್ಧೆಗೆ ಹಿರಿಯರಾದ ಎಲ್ಲ ಪ್ರಭು ಅವರೇ, ಅವರೇ
ಇಲ್ಲಿ ಬಂದಂಥ ಕಾರ್ಯಕರ್ತರೆ ಕರ್ಕೊಂಡು ಅಣ್ಣ ತಂದಿದ್ದಾರೆ. ಆದರೆ ಜಾಸ್ತಿ ಮಾತಾಡೋದಿಲ್ಲ. ಏನಂದರೆ ನಾವೆಲ್ಲರೂ ನಾವು ಧನ್ಯವಾದ ಹೇಳಕ್ಕೆ ಬಂದಿದ್ದೀವಿ. ಇಲ್ಲಿಗೆ ನಾವೆಲ್ಲ ನಮ್ಮ ಕಾರ್ಯಕರ್ತರ ನಾವೆಲ್ಲ ಹಿರಿಯ ಕಾರ್ಯಕರ್ತರು ಸಂಘವನ್ನು ಕೊಟ್ಟವರು ಲೀಡರ್ಸ್ ಎಲ್ಲರೂ ಪ್ರತಿನಿಧಿಯಿಂದ ನಾವು ಸಭೆ ಹೇಗೆ ಆಗಿದೆ ಅನ್ನೋದಕ್ಕೆ ಟಿಕೆಟ್ ಕೊಟ್ಟಿಲ್ಲ. ನಾವೆಲ್ಲರೂ ಧನ್ಯವಾದ ಅರ್ಪಿಸ್ತೇನೆ. ಎಲ್ಲರೂ ನಾವು ಬಂದಿದ್ದೀವಿ, ಎಲ್ಲರೂ ಸಹಾಯ ಮಾಡಿದ್ದೀವಿ, ಸಹಕಾರ ಮಾಡಿದ್ದೀವಿ. ಹಾಗಾಗಿ ನಾವು ಈ ಸೀಟ್ ನಾವು ಕಾಂಗ್ರೆಸ್ ಪಾರ್ಟಿಗೋಸ್ಕರ ಎಲ್ಲ ಸಾಧ್ಯ ಆಯ್ತು ಅಂತ ಇನ್ನೊಂದ್ಸಲ ಹೇಳ್ತೀವಿ. ನಾವೆಲ್ಲರಿಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋದರೆ ಚುನಾವಣೆ ಕೂಡ ನಾವು ಒಗ್ಗಟ್ಟೆ ಕೆಲಸ ಮಾಡಿ ಎಲ್ಲರೂ ಇದು ಮಾಡಿದೆ. ಮೊದಲು ಬರ್ತಕ್ಕಂಥ ಚುನಾವಣೆಗಳು ಜಿಲ್ಲಾ ಪಂಚಾಯತ್ ಆಗಲಿ ತರಬೇತಿ ಅದೆಲ್ಲ ನಾವು ಯಶಸ್ವಿ ಆಗ್ತೀವಿ. ಅದರಲ್ಲಿ ಏನು ಸಂಶಯ ಇರಬಾರ್ದು ಕಾರ್ಯಕರ್ತರಿಗೆ ಮತ್ತು ಮಂತ್ರಿಗಳಿಗೆ. ಸೌದಲ್ಲಿ ಕೂಡ ಭಾಳ ಪ್ರತಿನಿಧಿಗಳೆಲ್ಲ ಇದು ಮಾಡಿದ್ದಾರೆ. ಅವ್ರ ಜೊತೆ ಎಲ್ಲ ಸಂಘಟನೆಗಳು ಕೆಲಸ ಮಾಡಿದ್ದಾರೆ. ಎಲ್ಲ ನಮ್ಮ ನಾಯಕರುಗಳು ಆಗಲ್ಲ. ಎಲ್ಲ ಶಾಸಕರು ಕೂಡ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಸಹಾಯ ಮಾಡಿದ್ದಾರೆ, ಎಲ್ಲರೂ ಕೆಲಸ ಮಾಡಿದ್ದಾರೆ. ಪರವಾಗಿ ಗೆಲ್ಲಬೇಕಂತೇಳಿ ಎಲ್ಲರೂ ಇದು ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳಿ ನಮ್ಮೆಲ್ಲರಿಗೂ ನಮ್ಮ ಇನ್ನೂ ಸಲ ನಾನು ಅಪೂರ್ವವಾಗಿ ಧನ್ಯವಾದ ಅರ್ಪಿಸ್ತೀನಿ ನಮ್ಮೆಲ್ಲರಿಗೂ. ಮತ್ತು ಈಗ ನಾವು ಲೋಕಸಭೆ ಆದಮೇಲೆ ನಮ್ಮ ಬೇರೆ ನಾವು ನಮ್ಮ ಕ್ಷೇತ್ರಕ್ಕೋಸ್ಕರ ಏನು ಮಾಡಬೇಕು ಏನಿಲ್ಲ ಅಂತ ನಾವೆಲ್ಲರ ಜೊತೆ ಸಮಾಲೋಚನೆ ಮಾಡಿ ಶರಪ್ರಕಾಶ್ ಇರ್ತಾರೆ, ಎಲ್ಲ ಹಿರಿಯರು ನಮ್ಮ ಶಾಸಕರು ಕರ್ಕೊಂಡು ತಗೊಂಡು ಅವ್ರ ಸಲಹೆ ಸೂಚನೆ ತಗೊಂಡು ನಾನು ಕೆಲಸ ಮಾಡ್ತೀನಿ. ಮತ್ತು ನಮ್ಮ ದುರ್ಗದ ಅಭಿವೃದ್ಧಿಗೋಸ್ಕರ ಏನು ಮಾಡಬೇಕು ಅಂತೇಳಿ ನಮ್ಮೆಲ್ಲರೂ ಗುರಿಯಾಗಿ ಬಾಡಿಗೆ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಡ್ತೀವಿ ನಮಗೆ. ಮತ್ತು ನಮ್ಮ ಜೊತೆಯಲ್ಲಿ ಚಂದ್ರಶೇಖರ್ ಪಾಂಡೆ ಕೂಡ ಎಲ್ಲರೂ ಕೆಲಸ ಮಾಡಿ ಅವರಿಗೂ ಕೂಡ ಚುನಾಯಿಸಿದ್ವಿ. ಅವರು ನಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾರೆ. ನಮ್ಮ ಪ್ರತಿಯೊಬ್ಬರು ಕೂಡ ಹೊಸದಾಗಿ ಆಗಿದೆ, ಅವರು ಕೂಡ ಹೇಳಿ ನಮ್ಮೆಲ್ಲರೂ ವಿಶ್ವಾಸ ಬಂಧಿಸಿ ನಮ್ಮ ಮಾತು ಮುಗಿಸ್ತೀನಿ ಹೇಳಿ ಜಯಕರ. 5 ಸೀಟ್ಗಳನ್ನು ಗೆಲ್ಲುವ ಮುಖಾಂತರ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಈ ಭಾಗದಲ್ಲಿ ಜನರು ಅವರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಇಡೀ ದೇಶ ಇವತ್ತು ಗಮನಿಸಿದೆ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ ಆರ್ಟಿಕಲ್ 371J ಈ ಭಾಗದ 5 ಸೀಟ್ ಗೆಲ್ಲಲಿಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದು ಜನರ ಭಾವನೆ ಇದೆ. ಹಾಗಾಗಿ ತಾವೆಲ್ಲ ಬಹಳ ಪರಿಶ್ರಮ ಪಟ್ಟು ಇವತ್ತು ರಾಧಾಕೃಷ್ಣ ಅವರಿಗೆ ಆರಿಸಿ ಕಳಿಸಿದ್ದೀರಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಲೋಕಸಭಾ ಕ್ಷೇತ್ರ